आधार कार्ड में हाँ आपने बनाया है? हाँ सर। मेरा करियर का पहला साल में मैंने इन्वेंट किया था। That gave me the real kick. कि आपकी उम्र केवल 21 वर्ष की थी जब आपने ये हाँ, बनाया था। हाँ। वाह क्या बात है। ಪ್ರಪಂಚ ಸುತ್ತಬೇಕಂತ ಆಸೆ 31 ಕಂಟ್ರಿ ಹೋಗಿದ್ದೀನಿ. ಐ ಫೀಲ್ ಲೈಕ್ ಐ ಆಮ್ ಮೋರ್ ಕ್ಲೋಸರ್ ಟು ಸುಪ್ರೀಂ. बड़ा गर्व हो रहा है हमें कि आज आप हमारे सामने बैठी हो। सर ಹುಷಾರಾಗಿರ್ಬೇಕು ಇವ್ರ ಜೊತೆ, ಎಸ್ಪೆಷಲಿ ಹುಡುಗರು. On the occasion of National Youth Day, Naren Foundation and Metro Media is happy to honor Ms. Suma Narasa Prakash with National Youth Icon Award. Congratulations. ಥ್ಯಾಂಕ್ ಯು ಸೋ ಮಚ್. Welcome. ನಮಸ್ಕಾರ ವೀಕ್ಷಕರೇ, ಇವತ್ತು ಒಬ್ಬರ ಸ್ಪೆಷಲ್ ವ್ಯಕ್ತಿ ಪರಿಚಯವನ್ನು ಮಾಡ್ಕೊಳ್ಳೋಣ ಅಂತೇಳಿ ಬಂದಿದ್ದೀನಿ. ಆ ವ್ಯಕ್ತಿತ್ವ ಯಾರು ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀವಿ. ವ್ಯಕ್ತಿತ್ವದ ಜೊತೆಗೆ ಅವರೊಂದು ಗ್ರೇಟ್ ಪರ್ಸನಾಲಿಟಿ ಅಂತೇಳಿ ನನ್ನ ಭಾವನೆ. ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರಿಗೋಸ್ಕರ. ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ಸುಮಾ ನರಸ ಪ್ರಕಾಶ್. ನಾನು ಬೈ ಪ್ರೊಫೆಷನ್ ಸಾಫ್ಟ್ವೇರ್ ಇಂಜಿನಿಯರ್, ಒರಾಕಲ್ ಕಂಪನಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಹುಟ್ಟಿದ್ದು ಮೈಸೂರು, ಬೆಳೆದಿದ್ದು ಬ್ಯಾಂಗ್ಳೂರ್, ಸೊ ಪಕ್ಕ ಕನ್ನಡಿಗ. ನನ್ನ ಚೈಲ್ಡ್ಹುಡ್ ಬಹಳ ಚೆನ್ನಾಗಿತ್ತು ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ಐ ಬೀನ್ ಆಲ್ವೇಸ್ ಬೀನ್ rank student and always a person called for ಹಂಗೆಲ್ಲ ಇತ್ತು. ಸೊ ಐ ರಿಯಲಿ ಎಂಜಾಯ್ಡ್ ಮೈ ಚೈಲ್ಡ್ಹುಡ್ ಬಹಳ. ಅಂಡ್ ಹಾಗೆ ಬೆಳೀತಾ ನನ್ಗೆ ಯಾವ್ದೋ ಒಂದು ಸ್ಮಾಲ್ ವಿಶ್ ಇರ್ತಾ ಇತ್ತು. ಎವ್ರಿ ಫೇಸ್ ಆಫ್ ಲೈಫ್ ಅಲ್ಲೂ ಏನಾದ್ರೂ ಒಂದು ವರ್ಕ್ ವಿಚ್ ಇಸ್ ರಿಮೆಂಬರಿಂಗ್ ಫಾರ್ ಮೀ ವೆನ್ ಐ ಆಮ್ ಆನ್ ಮೈ ಡೆತ್ ಬೆಡ್ ಅನ್ನೋದು ಒಂದು ಮಾಡ್ಬೇಕು ಅಂತ ಇತ್ತು. ಪ್ರತಿ ಫೇಸ್ ಆಫ್ ಲೈಫ್ ಅಲ್ಲೂ ಏನಾದ್ರೂ ಒಂದು ಸಣ್ಣ ಅಚೀವ್ಮೆಂಟ್ ವಿಚ್ ಐ ವಿಲ್ ಚೆರಿಶ್ ಅನ್ನೋ ಒಂದು ಆಸೆ ಇತ್ತು. ಆ ಪ್ರೋಸೆಸ್ ಅಲ್ಲಿ ನನ್ನ ಚೈಲ್ಡ್ಹುಡ್ ಅಲ್ಲೇ ನಾನು ಐ ಸ್ಟಾರ್ಟೆಡ್ ಪರ್ಸೂಯಿಂಗ್. ನಮ್ ತಾಯಿ ಹೇಳ್ಕೊತಿದ್ರು ಎಕ್ಸಾಮ್ಗೋಸ್ಕರ ಓದೋದಲ್ಲ, ಕಲಿಯೋಕ್ಕೋಸ್ಕರ ಓದಿ ಅಂತ. ಅಲ್ಲಿಂದ ಚಾಲೆಂಜ್ ಸ್ಟಾರ್ಟ್ ಆಯ್ತು. ಸೊ ನಾನು ಎಕ್ಸಾಮ್ ಪ್ರೆಷರ್ ನೋಡಿದೆ. ಐ ಎಂಡೆಡ್ ಅಪ್ ಬೀಯಿಂಗ್ ಎ ಗೋಲ್ಡ್ ಮೆಡಲಿಸ್ಟ್. ಕನ್ನಡದಲ್ಲಿ ಸ್ಟೇಟ್ ರ್ಯಾಂಕ್ ಹೋಲ್ಡರ್ ಆಗಿದ್ದೆ 10th ಅಲ್ಲಿ. ಸೊ ನನ್ಗೆ ಇವಾಗ ಕೇಳಿದ್ರೆ ಎಸ್, ಐ ಚೆರಿಶ್ಡ್ ಮೈ ಚೈಲ್ಡ್ಹುಡ್ ಅ ಲಾಟ್ ಅಂತ ಹೇಳ್ತೀನಿ. ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಅಲ್ಲೂ ಬಹಳ ಎಂಜಾಯ್ ಮಾಡಿದ್ದೀನಿ. be dramas or science exhibitions and all. I've won lot of cheering competitions. ಓವರ್ ಆಲ್ ಚಾಂಪಿಯನ್ ಅಂತ ಹೇಳ್ಬೋದು. ಚಾಂಪಿಯನ್ ಅನ್ನೋದಕ್ಕಿಂತ ಚಾಂಪಿಯನ್ ಆಗೋ ದಾರಿಲಿ ಅವಾಗ್ಲೂ ಟ್ರೈ ಮಾಡ್ತಾ ಇರ್ತೀನಿ. ಸೋ ನೈಸ್, ವೆರಿ ಗುಡ್. ಇನ್ಫ್ಯಾಕ್ಟ್ ನಾನು ಹೇಳ್ಬೇಕು ಅಂದ್ರೆ ನನ್ನ ಪ್ರೊಫೆಷನಲಿ ನಾನು ಐಡೆಂಟಿಫೈ ಆಗೋದಕ್ಕಿಂತ ಮೈ ಸೆಲ್ಫ್ ಅಂಡ್ ಮೈ ಸರ್ಕಲ್ ಐಡೆಂಟಿಫೈಸ್ ಮೀ ಮೋರ್ ಆಸ್ ಅ ಮಲ್ಟಿಫೆಸ್ಟೆಡ್ ಪರ್ಸನ್ ಆರ್ ಹಾಬಿಯಿಸ್ಟಿಕ್ ಪರ್ಸನ್ ಅಂತ ಹೇಳ್ತಾರೆ. ಬಿಕಾಸ್ ಐ ಹ್ಯಾವ್ ಲೈಕ್ n number of hobbies. ವೆರಿ ಗುಡ್. ಎಷ್ಟು ಅಂದ್ರೆ ನಾನೇ ಮರ್ತೋಗ್ತೀನಿ ಕೆಲವು ಸಲ ಲಿಸ್ಟ್ ಮಾಡಕ್ ಹೋದಾಗ. ನನ್ ಮೋಸ್ಟ್ ಹಾರ್ಟ್ ಫೆಲ್ಟ್ ಹಾಬಿ ನನ್ಗೆ ಪರ್ಸನಲಿ ಇಷ್ಟ ಅಂದ್ರೆ ನನ್ನ ಸರ್ವಿಸ್ ಅಂತ ಹೇಳೋದಕ್ಕಿಂತ ನನ್ನ ಪ್ರಕಾರ ಅದು ಡ್ಯೂಟಿ, ರೆಸ್ಪಾನ್ಸಿಬಿಲಿಟಿ ಅಂತ ನನ್ಗನ್ಸುತ್ತೆ. ಬೀಯಿಂಗ್ ಅ ಹ್ಯೂಮನ್ ಬೀಯಿಂಗ್ ಎ ಸ್ಪೀಶೀಸ್ ಸುಪೀರಿಯರ್ ಟು ಆಲ್, ಐ ಫೀಲ್ ನಮಗೊಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಇದೆ ಈ ಭೂಮಿ ಮೇಲೆ ಬಂದ್ಮೇಲೆ. ಸೊ ಅದು ಮೇ ಬಿ ಜೀನ್ಸ್ ಅಲ್ಲೂ ಬಂದಿದೆ. ಬಿಕಾಸ್ ನಮ್ಮ ತಂದೆ ತಾಯಿಗೂ ಅದಿದೆ ತುಂಬಾ. ಐ ಆಮ್ ಬ್ಲೆಸ್ಡ್ ಫಾರ್ ದಟ್. ಆತರ ಮಾಡ್ತಾ ಬಹಳಷ್ಟು ವಾಲಂಟಿಯರಿಂಗ್ಸ್ ಮಾಡಿದೆ. ಬಟ್ ಮಾಡ್ತಾ ನನಗ್ ಒಂದ್ ಅನ್ಸಿದ್ದೇನು ಅಂದ್ರೆ 100% ಕಂಟೆಂಟ್ಮೆಂಟ್ ಎಲ್ಲೂ ಬರ್ಲಿಲ್ಲ. ಅಟ್ ಮೋಸ್ಟ್ ಸರ್ವಿಸ್ ಅಂದ್ರೆ ಒಂದ್ ಜೀವ ಉಳಿಸೋದು ಅಂತ ರಿಯಲೈಸ್ ಆಯ್ತು ಈ ಜರ್ನಿ. ಆ ಪ್ರಾಸೆಸ್ ಅಲ್ಲಿ ನಾನು SAVE ಸೇವ್, ಸರ್ವ್ ಅಂಡ್ ವ್ಯಾಲ್ಯೂ ಎವ್ರಿ ಲೈಫ್ ಅಂತ ಒಂದು ಇನಿಷಿಯೇಟಿವ್ ಕಮ್ಯುನಿಟಿ ಸ್ಟಾರ್ಟ್ ಮಾಡಿದೆ. ಅಂಡ್ ಅದ್ರಲ್ಲಿ ಅಗೇನ್ ವರ್ಟಿಕಲ್ಸ್ ಉಂಟು. ಒಂದೊಂದು ವರ್ಟಿಕಲ್ ಆಗಿ ಅದ್ರ ಜರ್ನಿ ಸ್ಟಾರ್ಟ್ ಆಗಿತ್ತು. ಬಟ್ ಮೋಟೋ ಏನು ಅಂದ್ರೆ ನೀವು ಆಸ್ ಅ ಕಾಮನ್ ಮ್ಯಾನ್ ಲೈಫ್ ನ ಸೇವ್ ಮಾಡ್ಬೋದು ಅನ್ನೋದೇ ಅದ್ರ ಗೋಲ್ ಅಂಡ್ ಮೋಟೋ. ಅದ್ರಲ್ಲಿ ಫಸ್ಟ್ ವರ್ಟಿಕಲ್ ಶುರುವಾಗಿ ಆಲ್ಮೋಸ್ಟ್ 8 to 9 years ಆಯ್ತು. ಸೊ ನಿಮ್ಮ ಜರ್ನಿಲಿ ಎಜುಕೇಶನ್, ಪ್ರೊಫೆಷನ್ ಅಂಡ್ ದೆನ್ ಸರ್ವಿಸ್ ವಾಸ್ ಯೋರ್ ಮೈನ್ ಮೋಟೋ ಅಂತ ಹೇಳ್ಬೋದು. ಯಾಕಂದ್ರೆ ದಟ್ ಮೇಡ್ ಮೀ ಕಂಪ್ಲೀಟ್ ಅಂತ ನಂಗೆ ಅನ್ಸುತ್ತೆ. ಎಜುಕೇಶನ್ ಇಸ್ ಲೈಕ್ ಅ ಫೌಂಡೇಶನ್ ನಿಮ್ ಲೈಫ್ ಅಲ್ಲಿ. ಪ್ರೊಫೆಷನ್ ಇಸ್ ಜಸ್ಟ್ ಟು ಸ್ಟೆಬಿಲೈಸ್ ಯು. ಖಂಡಿತ ಐ ಡೋಂಟ್ ಬಿಲೀವ್ ಪ್ರೊಫೆಷನ್ ಇಸ್ ಲೈಫ್ ಅಂತ. ಇಟ್ಸ್ ಜಸ್ಟ್ ಅ ಪಾರ್ಟ್ ಆಫ್ I want to keep it that way. But these things which will make you a complete human being, when you live a life beyond yours, ಅವಾಗ you obviously grow beyond you ಅಂತ ನನಗೆ. ನಿಮ್ಮ ಸೇವ್ ಆರ್ಗನೈಸೇಷನ್ ಬಗ್ಗೆ, ಅದರ ಒಂದು ಆಕ್ಟಿವಿಟೀಸ್ ಬಗ್ಗೆ ಒಂಚೂರು ಶೇರ್. ಇದರಲ್ಲಿ ನಾನು ಆಗ್ಲೇ ಹೇಳ್ದಂಗೆ 4 ವರ್ಟಿಕಲ್ಸ್ ಉಂಟು. ಫಸ್ಟ್ ಒನ್ ರೆಡ್ ಸೇವಿಯರ್ಸ್ ಅಂತ.
ಇದು ಆಲ್ಮೋಸ್ಟ್ ದ ಫಸ್ಟ್ ವರ್ಟಿಕಲ್ ಆಫ್ ಸೇವ್ ಅಂತ ಹೇಳ್ಬೋದು. ಇದು ಹೇಗ್ ಶುರುವಾಯ್ತು ಅಂದ್ರೆ ಮೇ ಬಿ ಅರೌಂಡ್ 9 to 10 years ಬ್ಯಾಕ್ ವಾಟ್ಸ್ಆಪ್ ಅಲ್ಲಿ ನಂಗೊಂದು ಮೆಸೇಜ್ ಬಂತು, ನಾರ್ಮಲ್ ಮೆಸೇಜ್, ಒಂದು ಪುಟ್ಟ ಮಗುಗೆ ರಕ್ತ ಬೇಕು ಅಂತ. ಅದನ್ನ ಓದಿದಾಗ ಅಫ್ಕೋರ್ಸ್ ಸೆನ್ಸಿಟಿವ್ ಫೀಲ್ ಆಯ್ತು, ಬಟ್ ಫಾರ್ವರ್ಡ್ ಮಾಡಿದ್ರೆ ಮೀನಿಂಗ್ ಇಲ್ಲ ಅಂತ ಅನ್ನಿಸ್ತು. ವೈ ನಾಟ್ ಐ ಹೆಲ್ಪ್ ಡೌನ್, ಪಿಚ್ ಡೌನ್, ಯಾಕಂದ್ರೆ ಅವ್ರ ಪರಿಸ್ಥಿತಿ ಏನಿದೆಯೋ, ಅಪ್ಪ ಅಮ್ಮ ಇದ್ದಾರೋ ಇಲ್ವೋ, ಯಾರು ನೋಡ್ತಿದಾರೋ. ಸೊ ನಾನು ಜಸ್ಟ್ ಅಲ್ಲಿ ಕೊಟ್ಟಿರೋ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಅಪ್ ಮಾಡಿದೆ. ಹೇಳಿ ನಂಗೆ ಈ ತರ ನಾನು ಕೇಳ್ಪಟ್ಟೆ ಅಂತ. ಐ ಆಮ್ ನಾಟ್ ಶ್ಯೂರ್ ನಾನು ಡೊನೇಟ್ ಮಾಡ್ಬೋದೋ ಇಲ್ವೋ ಅಂತಾನು ಗೊತ್ತಿಲ್ಲ. ನನ್ನ ಇಂಟೆನ್ಷನ್ ಅಷ್ಟೇ ಹೆಲ್ಪ್ ಮಾಡಿದೆ. Is it blood or platelet? ಬ್ಲಡ್ Okay. ಶುರು ಆಗಿದ್ದು ಬ್ಲಡ್ ಇಂದ, ಅದು ಇನ್ಪುಟ್ ಮಗುಗೆ. ಸೊ ಅಲ್ಲಿ ಕಾಲ್ ಅಪ್ ಮಾಡಿದಾಗ ಅವ್ರ ಮಾತೆಲ್ಲ ಕೇಳಿದಾಗ ಡೆಸ್ಪರೇಟ್, ಒಂದು ಡೋನರ್ ಸಿಗೋದಕ್ಕೋಸ್ಕರ, ಜಸ್ಟ್ ಬ್ಲಡ್ ಡೋನರ್ ಸಿಗೋದಕ್ಕೋಸ್ಕರ ದೇವರ್ ಡೆಸ್ಪರೇಟ್. ಅಂಡ್ ಮಗು ಅಂದ್ಮೇಲೆ ವೆರಿ ಕ್ರಿಟಿಕಲ್, ಯಾಕಂದ್ರೆ ಅವ್ರಿಗೆ ಫ್ರೆಶ್ ಬ್ಲಡ್ ಕೊಡ್ಬೇಕು, ಇದೆಲ್ಲ ಇರುತ್ತೆ, ಬಹಳ ಕಾಂಪ್ಲಿಕೇಶನ್. ಹೌದು. ನಂಗೆ ಅನ್ನಿಸ್ತು ಅವರು ಕಷ್ಟಕ್ಕೆ ನಾನು ಟ್ರೈ ಮಾಡೋಣ ಒಂದು ಡೋನರ್ ಹುಡ್ಕೋದಕ್ಕೆ. ಅಂಡ್ ದಾಟ್ಸ್ ಹೌ ದ ಕಾನ್ಸೆಪ್ಟ್ ಆಫ್ ಕೋಆರ್ಡಿನೇಷನ್ ಅನ್ನೋದು ನಾನು ಕ್ರಿಯೇಟ್ ಮಾಡಿದೆ. ಪೇಷಂಟ್, ಅವ್ರ ಅಟೆಂಡರ್ ಉಂಟು, ಮಧ್ಯದಲ್ಲಿ ಅವ್ರ ಕಷ್ಟ ತಿಳ್ಕೊಂಡು ವಿ ಪಿಚ್ ಇನ್ ಆಸ್ ಅ ಕೋಆರ್ಡಿನೇಟರ್ ಅಂಡ್ ಸ್ಟಾರ್ಟ್ ಫೈಂಡಿಂಗ್ ಅ ಡೋನರ್, ಮ್ಯಾಚಿಂಗ್ ಡೋನರ್. ಆವತ್ತು ಐ ಲುಕ್ಡ್ ಔಟ್ ಆಪ್ಸ್, ವೆಬ್ಸೈಟ್, ಸಿಕ್ಕಿದ್ ಬಂದಿದ್ದೆಲ್ಲ. ನನ್ಗೇನು ಬ್ಯಾಕ್ ಗ್ರೌಂಡ್ ಇಲ್ಲ, ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ. ಐ ಜಸ್ಟ್ ಫೆಲ್ಟ್ ಸಿಂಪಥೈಸ್ ವಿತ್ ದ ಸಿಚುವೇಶನ್ ಅಂಡ್ ವಾಂಟೆಡ್ ಟು ಎಂಪಥೈಸ್. ಸೊ ಹಾಗಾಗಿ ನಾನು ಡೋನರ್ನ ಹುಡ್ಕಕ್ ಸ್ಟಾರ್ಟ್ ಮಾಡಿದೆ. ಆಫ್ಟರ್ ಸಮ್ half an hour, 1 hour of work here and there, I could find a donor. I don't remember, ಒಂದು 23 ಜನಕ್ಕಾದ್ರೂ ಕಾಲ್ ಮಾಡಿದ್ದೀನಿ ಅವತ್ತು. ನಿಮ್ಗೆ ಈ ತರ ಆಪ್ ಇಂದ ಸಿಕ್ತು, ನಾನು ನಿಮ್ ನಂಬರ್ ಸಿಕ್ತು, ಕ್ಯಾನ್ ಯು ಡೊನೇಟ್, ಹೀಗೆ ಅದೆಲ್ಲ ಅವ್ರ ಕ್ವೆಶನ್ಸ್ ಬೇರೆ, ನೀವ್ ಯಾರು, ಯಾಕೆ ಅಂತ. ಐ ರಿಯಲಿ ಹ್ಯಾಡ್ ಟು ಜಸ್ಟಿಫೈ, ನಾನು ಜಸ್ಟ್ ಹೆಲ್ಪ್ ಮಾಡ್ತಾ ಇದ್ದೀನಿ, ಆಲ್ ದಿಸ್ ಒಂದು ಏನಂತಾರೆ, ಕ್ಲೀನ್ ಸ್ಲೇಟ್ ಕೊಡ್ಬೇಕಂದಿ, ನಾನು ಕೋಆರ್ಡಿನೇಟಿಂಗ್ ಫಾರ್ ದೆಮ್, ಹಾಗೆ ಹೀಗೆ. ಇಟ್ ವಾಸ್ ಟಫ್, ಬಟ್ ಸ್ಟಿಲ್ ದಟ್ ಜರ್ನಿ ವಾಸ್ ವರ್ತ್ ಇಟ್. ಫೈನಲಿ ಒಂದು ಡೋನರ್ ಸಿಕ್ಕಿದ್ರು ಆಫ್ಟರ್ an hour or two, and he went, donated. Okay. ಆಗ ಪೇರೆಂಟ್ಸ್ ಕಾಲ್ ಬ್ಯಾಕ್ ಮಾಡಿದ್ರು, ಹೀಗೆ ಸಿಕ್ತು ಅಂದ್ರೆ ಇನ್ಫಾರ್ಮ್ ಮಾಡಿದೆ, ಈ ತರ ಡೋನರ್ ಬರ್ತಾರೆ, ನೀವು ಚಿಂತೆ ಮಾಡ್ಬೇಡಿ. ಅದೆಲ್ಲ ಮುಗ್ದಾದ್ಮೇಲೆ ದೇ ಹ್ಯಾಡ್ ಕಾಲ್ ಮೀ ಬ್ಯಾಕ್. ಆಗ ಅವ್ರ ಮಾತ್ ಕೇಳ್ಬೇಕು ನೀವು. ಐ ಮೀನ್ ದಟ್ ಗೇವ್ ಮಿ ದ ರಿಯಲ್ ಕಿಕ್ ಅಂತಾರಲ್ಲ, ನಿಜವಾಗ್ಲೂ ಐ ಗಾಟ್ ದಟ್. ನಂಗೆ ಅನ್ನಿಸ್ತು, ಸ್ಮಾಲ್ ಟೈಮ್ ಇದನ್ನ ಇನ್ನೂ ಚಾನಲೈಸ್ ಮಾಡಿ ಇದ್ರ ಬಗ್ಗೆ ಇನ್ನೂ ತಿಳ್ಕೊಂಡ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಪಿಚ್ ಟು ಮೆನಿ ನೀಡ್ಸ್ ಅಂತ ಅನ್ನಿಸ್ತು. ಹಾಗೆ ಕೋಆರ್ಡಿನೇಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು, ರೆಡ್ ಸೇವಿಯರ್ಸ್ ಅನ್ನೋದು ಹುಟ್ಕೊಂಡಿದ್ದು ಇದರಿಂದ ಅಂತ ನಾನು ಹೇಳ್ಬೋದು. So nice. ನೀವು ಡೊನೇಟ್ ಮಾಡಿದೀರಾ? ನಾನ್ ಡೊನೇಟ್ ಮಾಡ್ಬೇಕು ಅಂತ ಬಹಳಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಅನ್ಫಾರ್ಚುನೇಟ್ಲಿ ನಾನು ಇಲ್ಲಿ ತನಕ ಡೊನೇಟ್ ಮಾಡಕ್ ಆಗಿಲ್ಲ, ಬಿಕಾಸ್ ನಾನು HB 12.5 ದಾಟಿಲ್ಲ. ನಂಗೆ ಯಾವಾಗಲೂ 12.2 ಇರುತ್ತೆ. So being a female, it is little difficult, but I really want to do one day and I will do. Platelet ಗೆ STP extra mile ಅಂದ್ಬಿಟ್ಟು ಶುರು ಮಾಡಿದೆ. And I am happy to say ಇವತ್ತಿಗೆ it has crossed 1000 STP donations. Super, very good, very good. And all thanks to every donor who has contributed in that cause, every coordinator who has contributed, every stakeholder there who has contributed towards helping so many lives. ಹೀಗೆ ರೆಡ್ ಸೇವಿಯರ್ಸ್ ಬೆಳೀತಾ ಇದೆ. ಸೊ ಬೇಸಿಕಲಿ ನಾವೊಂದು ವಾಟ್ಸ್ಆಪ್ ಗ್ರೂಪ್ ನ ರನ್ ಮಾಡ್ತೀನಿ. ಪ್ರತಿಯೊಂದು ವರ್ಟಿಕಲ್ ಆಫ್ ಸೇವ್ ಇದೆ, ಹಾಗೆ ರೆಡ್ ಸೇವಿಯರ್ಸ್ಗೂ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಐ ಥಿಂಕ್ ಆಲ್ ಆಫ್ ಅಸ್ ಆರ್ ಆನ್ ವಾಟ್ಸ್ಆಪ್. ಸೊ ಇಟ್ಸ್ ಜಸ್ಟ್ ಅ ಕ್ಲಿಕ್ ಅವೇ. ನೀವು ಎಲಿಜಿಬಲ್ ಆದ್ರೆ ಅಥವಾ ಇದ್ರ ಬಗ್ಗೆ ನೀವೇನೇ ತಿಳ್ಕೋಬೇಕು ಅನ್ನೋದಿದ್ರು ಯು ಕ್ಯಾನ್ ಜಾಯಿನ್ ದ ಗ್ರೂಪ್. ಯು ವಿಲ್ ಬಿ ಮೇಡ್ ಅವೇರ್ ಆಫ್ ಆಲ್ ಆಫ್ ದಿಸ್. ಇದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊತೀರಾ, ನಿಮ್ಮ ಮಿತ್ಸ್ ಎಲ್ಲ ಹೋಗುತ್ತೆ. ಇದು ನಿಮ್ಮನ್ನು ಹೆಲ್ತಿ ಇಡುತ್ತೆ. ಆಲ್ ಕೈಂಡ್ ಆಫ್ ಹಾರ್ಟ್ ರಿಲೇಟೆಡ್ ಡಿಸೀಸಸ್ ಬರೋಲ್ಲ ಇಷ್ಟೊಂದು ಡೋನರ್ಸ್ಗೆ. ದಟ್ಸ್ ಎ ವೆರಿ ಬಿಗ್ ಥಿಂಗ್ ಪೀಪಲ್ ಆರ್ ನಾಟ್ ಅವೇರ್ ಆಫ್. ಹಾರ್ಟ್ ಹಾರ್ಟ್ ಅಟ್ಯಾಕ್ಸ್ ಆಗ್ಲಿ, ಕೊಲೆಸ್ಟ್ರಾಲ್ ಪ್ರಾಬ್ಲಮ್ಸ್ ಆಗ್ಲಿ, ಇದಷ್ಟು ಬ್ಲಡ್ ಅಥವಾ ಬ್ಲಡ್ ಕಾಂಪೊನೆಂಟ್ ಡೋನರ್ಸ್ಗೆ ಬೇಗ ಬರಲ್ಲ, ಬಿಕಾಸ್ ಅವ್ರ ಫ್ರೆಶ್ ಬ್ಲಡ್ ರಿಪ್ಲೆನಿಶ್ ಆಗ್ತಾನೆ ಇರುತ್ತೆ. ದ ಹಾರ್ಟ್ ವಿಲ್ ಬಿ ಮೋರ್ ಹೆಲ್ದಿ. ಸೋ ನೈಸ್. ವೀಕ್ಷಕರೇ, ನೀವು ಹೆಲ್ತಿ ಆಗಿರ್ಬೇಕು ಅಂದ್ರೆ ಇನ್ಮೇಲೆ ಪ್ಲೇಟ್ಲೆಸ್ ಡೊನೇಷನ್ ನ ಶುರು ಮಾಡಿ. ಅದ್ ಹೆಂಗ್ ಮಾಡ್ತೀರಾ, ಎಲ್ಲಿಗೆ ಹೋಗ್ಬೇಕು, ಯಾವ ತರ ಪೇಷಂಟ್ ರಿಕ್ವೈರ್ಮೆಂಟ್ ಇರುತ್ತೆ, ಅದೆಲ್ಲ ಅದಕ್ಕೂ ಇವರ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆಗಿ ಅದರ ಡೀಟೇಲ್ಸ್ ನ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ನೋಡಿ. ಇಲ್ಲಿಗೆ ರೆಡ್ ಸೇವಿಯರ್ಸ್ ಅಂತ ಹೇಳಿ ಅವರು ಪ್ಲೇಟ್ಲೆಟ್ ಡೊನೇಷನ್ ಡ್ರೈವ್ ಅಂದ್ರೆ ಪ್ಲೇಟ್ಲೆಟ್ ಡೋನರ್ಸ್ ನ ಗ್ಯಾದರ್ ಮಾಡೋದು, ಅವರಿಂದ ನೀಡಿ ಪೇಷಂಟ್ಸ್ ಗೆ ಪ್ಲೇಟ್ಲೆಟ್ಸ್ ಡೊನೇಟ್ ಆಗುವಾಗ ಮಾಡುವಂತ ಒಂದು ಕೋಆರ್ಡಿನೇಷನ್ ವರ್ಕ್ ಮಾಡ್ತಾ ಇದ್ರೆ. ಅದ್ರ ಜೊತೆಗೆ ಸೇವ್ ಆರ್ಗನೈಸೇಷನ್ ಅಲ್ಲಿ ಇನ್ನೇನೇನ್ ಮಾಡ್ತಾರೆ ಅಂತ ಹೇಳೋಣ ಬನ್ನಿ. ಸೊ ಸೇವ್ ಆರ್ಗನೈಸೇಷನ್ ಅಲ್ಲಿ ಮತ್ತೆ ಬೇರೆ ಏನೇನ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ? ಹಾಗೆ ಇನ್ನು 3 ವಿಧಾನಗಳುಂಟು.
ಎರಡನೇದು ಮೈಂಡ್ ವಾರಿಯರ್ಸ್. ಹೆಸರೇ ಹೇಳ್ದಂಗೆ ಇಟ್ ಇಸ್ ರಿಲೇಟೆಡ್ ಟು ಮೈಂಡ್, ಮೆಂಟಲ್ ಹೆಲ್ತ್. ಮೆಂಟಲ್ ಹೆಲ್ತ್ ಅನ್ನೋದು ತುಂಬಾ ಒಂದು ದೊಡ್ಡ ಸ್ಟಿಗ್ಮಾ, ಅನ್ಸ್ಪೋಕನ್ ಥಿಂಗ್ ಇನ್ ದ ವರ್ಲ್ಡ್. ಬಟ್ ಅದು ಎಷ್ಟು ಇಂಪಾರ್ಟೆಂಟು, ಅದರಿಂದ ಎಷ್ಟು ಸಫರ್ ಆಗ್ತಿದ್ದಾರೆ ಆಲ್ರೆಡಿ, ಪ್ರತಿಯೊಬ್ಬರಿಗೂ ಅವ್ರವ್ರಿಗೆ ಗೊತ್ತು. ಸೊ ಆ ಡಿಫಿಕಲ್ಟೀಸ್ ಆಗ್ಲಿ, ಆ ಪ್ರಾಬ್ಲಮ್ಸ್ ಆಗ್ಲಿ, ಅದಕ್ಕೆ ಯಾವ ತರ ಸೊಲ್ಯೂಷನ್ಸ್ ಹುಡುಕ್ಬೇಕು ಅನ್ನೋದಾಗ್ಲಿ, ಇನ್ ಶಾರ್ಟ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ. ಸೊ ಆ ಕೌನ್ಸಿಲಿಂಗ್ ಸರ್ವಿಸಸ್ ನ ಅಗೇನ್ ಒಂದು ಹೇಳಕ್ ಇಷ್ಟಪಡ್ತೀನಿ ಸರ್, ಆಲ್ ದ ಇನಿಷಿಯೇಟಿವ್ಸ್ ಇನ್ ಸೇವ್ ಆರ್ ವಾಲಂಟರಿ, ಅಂದ್ರೆ ದೇ ಆರ್ ಫ್ರೀ. ವೆರಿ ಗುಡ್. ಓನ್ಲಿ ವಿತ್ ದ ಮೋಟೋ ಟು ಹೆಲ್ಪ್ ಪೀಪಲ್ ವಿತ್ ದೇರ್ ಲೈಫ್ಸ್. ಓಕೆ, ಅದು ಕಾರಣ. ಹಾಗೆ ಅವ್ರಿಗೆ ತಿಳ್ಕೊಬೇಕು ಅಂತಿದ್ರೆ ಮೆಂಟಲ್ ಹೆಲ್ತ್ ಬಗ್ಗೆ, ಅವೇರ್ ಅಂಡ್ ಬಿವೇರ್ ಗ್ರೂಪ್ ಇಸ್ ಜಸ್ಟ್ ಸೋ ಈಸಿ ಫಾರ್ ಯು. ನೀವು ಜಾಯಿನ್ ಆಗ್ಬೋದು, ಹೆಚ್ಚೆಚ್ಚು ಮಾಹಿತಿ ಮೆಂಟಲ್ ಹೆಲ್ತ್ ಬಗ್ಗೆ ತಿಳ್ಕೊಬಹುದು, ವಿಚ್ ಯು ಕ್ಯಾನ್ ಅಪ್ಲೈ ಇನ್ ಯೋರ್ ಲೈಫ್, help people around you as well. So you're all welcome to learn about mental health through SAVE. So my third vertical in SAVE ಏನು ಅಂದ್ರೆ, ಈಗ ನೀವು ಓಕೆ ಫೈನ್, ನಾವೆಲ್ಲ ಚೆನ್ನಾಗಿರ್ಬೇಕು ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ, ಅನಿಮಲ್ಸ್ ಸುತ್ತು ಸಂತೋಷವಾಗಿಲ್ಲ, ನೆಮ್ಮದಿಯಾಗಿಲ್ಲ, ಹೆಲ್ದಿ ಆಗಿಲ್ಲ ಅಂದ್ರೆ ಸಾಧ್ಯ ಇಲ್ಲ. ಯಾಕೆ ಹೇಳ್ಬೇಕು ಅಂದ್ರೆ ಅದು ತುಂಬಾ ಹೇಳೋದು ಅಂತ ಅನ್ಕೊಂತಾರೆ. ಸಣ್ಣ ಎಕ್ಸಾಂಪಲ್, ಒಂದ್ ಹನಿ ಬಿ ಇಲ್ಲ ಅಂದ್ರೆ ವಿತಿನ್ ಫ್ಯೂ ಡೇಸ್ ಹ್ಯೂಮನ್ ರೇಸ್ ವಿಲ್ ಕಮ್ ಟು ಅನ್ ಎಕ್ಸ್ಟಿಂಕ್ಷನ್. Oh my God. That's the interdependency we have. I see. So hagiruvaga we neglect the species around us, animals and birds agi. So third wing is animal carers, which focuses towards building awareness, doing rescues, helping in rescue coordination. ಒಟ್ಟಲ್ಲಿ ನಮಗೆ ಬದುಕೋಕೆ ಎಷ್ಟು ರೈಟ್ ಇದೆಯೋ ಅವ್ರಗಳಿಗೆ ಇನ್ನೂ ರೈಟ್ ಇದೆ ಅನ್ನೋದು ನನ್ನ ಭಾವನೆ. So animal carers is all towards rescue coordination and building awareness in public about what are the do's and don'ts. ಇದಕ್ಕೆ ಅಂತ ನೀವು ಏನಾದ್ರು ಒಂದು ಹೆಲ್ಪ್ ಲೈನ್ ನಂಬರ್ ತರ ಏನಾದ್ರು ಇಟ್ಕೊಂಡಿದ್ದೀರಾ? ಅಂದ್ರೆ ನಂದು ಸೇವ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಯು ಕ್ಯಾನ್ ಜಾಯಿನ್, ಬಟ್ ಅದಲ್ಲದೆ ಒಂದ್ ನಂಬರ್ ಕೂಡ ಉಂಟು, ಪೀಪಲ್ ಕ್ಯಾನ್ ರೀಚ್ ಔಟ್ ಟು ದಟ್. ರೆಡ್ ಸೇವಿಯರ್ಸ್ ಆಯ್ತು, ಮೈಂಡ್ ವಾರಿಯರ್ಸ್ ಆಯ್ತು, ಈಗ ಅನಿಮಲ್ ಕೇರರ್ಸ್ ಆಯ್ತು. ಸೊ ನಿಮ್ಮ ಫೋರ್ತ್ ವರ್ಟಿಕಲ್. ಎಸ್. ಸೊ ಲಾಸ್ಟ್ ವರ್ಟಿಕಲ್ ಸ್ವಲ್ಪ ನನಗೆ ಫೇವರೇಟ್, ಅಫ್ಕೋರ್ಸ್ ನಂಗೆಲ್ಲ ನನ್ನ ಮಕ್ಳಿದ್ದಂಗೆ 4, ಬಟ್ ಗ್ರೀನ್ ನರ್ಚರರ್ಸ್ ಅಂತ ಇದ್ರ ಹೆಸರು. ಇದರಲ್ಲಿ ಮೇನ್ ಆಗಿ ಬ್ಯಾಕ್ ಟು ರೂಟ್ಸ್. ಈಗ ಇನ್ ದ ವರ್ಜ್ ಆಫ್ ಅಡ್ವಾನ್ಸ್ಮೆಂಟ್ ಆರ್ ಇನ್ ದ ನೇಮ್ ಆಫ್ ಟೆಕ್ನಾಲಜಿ, ನಮ್ಮ ಆಕ್ಚುಯಲ್ ಸೈನ್ಸ್ ಏನಿದೆ ಅದರಿಂದ ಸ್ವಲ್ಪ ದೂರ ಹೋಗ್ತಾ ಇದೀವಿ. ಅದೇ ಒಂದು ಮೇನ್ ಕಾರಣ ನಮಗ್ ಬರ್ತಿರೋ ಡಿಸೀಸಸ್ಗೆ ಅಂತ ನನ್ಗನ್ಸುತ್ತೆ. ಯಂಗ್ ಏಜ್ ಆಫ್ 30s ಅಲ್ಲಿ ಹಾರ್ಟ್ ಅಟ್ಯಾಕ್ ಅಂತ ಕೇಳ್ತೀವಿ, ಡಯಾಬಿಟೀಸ್ ಅಂತ ಕೇಳ್ತೀವಿ. ದಿಸ್ ವಾಸ್ ನಾಟ್ ನಾರ್ಮಲ್ ಬಿಫೋರ್. ಇದಕ್ಕೊಂದು ಮೇನ್ ಕಾರಣನೇ ವಿ ಆರ್ ಡ್ರಿಫ್ಟಿಂಗ್ ಅವೇ ಫ್ರಮ್ ರೂಟ್ಸ್, ಅವೇ ಫ್ರಮ್ ನೇಚರ್. ಸೊ ಗ್ರೀನ್ ನರ್ಚರರ್ಸ್ ಅಲ್ಲಿ ನನ್ನ ಹೋಲ್ ಇಂಟೆನ್ಷನ್, take your life back to roots. You can advance more. How you can lead a green life. How you can save yourself from such kind of hazards. How you can save the environment. So back to roots on a series alli. Again same, it's a WhatsApp group. Anybody who is interested in these lines can join the group with a click. Alli varakkondu concept ಹೇಳ್ತೀವಿ. How you can substitute a plastic or a chemical used to a natural one. ಲೈಫ್ ಸ್ಟೈಲ್ ಹೇಗಿರ್ಬೇಕು ಅನ್ನೋದಕ್ಕಿಂತ ಲೈಫ್ ರೂಟ್ಸ್ ಎಲ್ಲಿದೆ ಹೇಗಿದೆ ಅನ್ನೋದು ಹೇಳ್ಕೊಡ್ತಾರೆ ಗ್ರೀನ್ ನರ್ಚರರ್ಸ್ ಅವರು. ಖಂಡಿತ ನೀವು ಮಾಡ್ತಿರುವಂತಹ ಪ್ರತಿ ಒಂದೊಂದು ಇನಿಷಿಯೇಟಿವ್ ಕೂಡ ನಾವು ನಮ್ಮ ಚಾನೆಲ್ ಹಾಗೂ ನಮ್ಮ ವೀಕ್ಷಕರು ಕೂಡ ನಿಮ್ಮ ಸಪೋರ್ಟ್ ಆಗಿ ಇರ್ತೀವಿ. ಏನೇ ಮಾಡಿದ್ರು ಅದರ ಒಂದು ಬೆನ್ನೆಲುಬಾಗಿ ನಾವು ಇರ್ತೀವಿ. ನಿಮ್ಮ ಸೇವ್ ಆರ್ಗನೈಸೇಷನ್ ನೀವು ಮಾಡ್ತಿರುವಂತ 4 ವರ್ಟಿಕಲ್ದು ನೀವು ಇನ್ಫಾರ್ಮೇಶನ್ ಶೇರ್ ಮಾಡಿದಿರಾ. ಇದು ಇನ್ನಷ್ಟು ಜನಕ್ಕೆ ರೀಚ್ ಆಗ್ಬೇಕು ಅಂದ್ರೆ ಅದನ್ನ ಹೇಗ್ ಮಾಡ್ತೀರಾ? ಸೊ ಎಸ್ ಸರ್, ಇದ್ರ ಬಗ್ಗೆ ಎಲ್ಲ ಬಹಳಷ್ಟು ಅವೇರ್ನೆಸ್ ಬೇಕು. ಸೊ ಅವೇರ್ನೆಸ್ ಟಾಕ್ಸ್ ನಾವು ಕಂಡಕ್ಟ್ ಮಾಡ್ತಾ ಇರ್ತೀವಿ, ಅಂಡ್ ಆಲ್ರೆಡಿ ಬಹಳಷ್ಟು ಮಾಡಿದೀವಿ. ಸ್ಕೂಲ್ಸ್, ಕಾಲೇಜಸ್, ಅಪಾರ್ಟ್ಮೆಂಟ್ಸ್, ಆಫೀಸಸ್, ಕಾರ್ಪೊರೇಟ್ಸ್ ಅಲ್ಲಿ, ಇನ್ಫ್ಯಾಕ್ಟ್ ಕಾಲೇಜಸ್ಗೆ ಕೋರ್ಸ್ ಆಗಿ ಕೂಡ ಕಂಡಕ್ಟ್ ಮಾಡ್ತೀವಿ. ಇದನ್ನ ನಾವು ವ್ಯಾಲ್ಯೂ ಆಡೆಡ್ ಲರ್ನಿಂಗ್ ಪ್ರೋಗ್ರಾಮ್ ಅಂತ. ಸೊ ಎಲ್ಲೇ ಅಗತ್ಯ ಇದೆ ನಿಮ್ಗೆ ಇಂತ ಒಂದು ಅವೇರ್ನೆಸ್ ಬೇಕು ಇದ್ರ ಬಗ್ಗೆ ಅಂದ್ರೆ, ಐ ಆಮ್ ಮೋರ್ ದೆನ್ ಹ್ಯಾಪಿ ಟು ಕಮ್ ಡೌನ್ ಅಂಡ್ ಡೂ ಇಟ್ ಫಾರ್ ಯು ಫಾರ್ ಫ್ರೀ, ಬಿಕಾಸ್ ನಾಲೆಡ್ಜ್ ಕೆನಾಟ್ ಬಿ ಪ್ರೈಸ್ಡ್. ಸೊ I'm more than happy. ನಿಮ್ಗೆ ಈ ತರ ಅಗತ್ಯ ಇದೆ ಅಂದ್ರೆ ಪ್ಲೀಸ್ ಇನ್ವೈಟ್ ಅಸ್, ವಿಲ್ ಕಮ್ ಡೌನ್ ಅಂಡ್ ಗಿವ್ ಅವೇರ್ನೆಸ್ ಟಾಕ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಇದ್ರ ಬಗ್ಗೆ ಬಹಳಷ್ಟು ರನ್ ಮಾಡ್ತೀವಿ ಸರ್. ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಪ್ರತಿ ಒಂದೊಂದು ಸ್ಟೇಜ್ ಅಲ್ಲೂ ಕೂಡ ಏನೋ ಒಂದು ಅಚೀವ್ ಮಾಡ್ಬೇಕು ಅನ್ನೋ ಒಂದು ಬಹಳ ಒಂದು ದೃಢವಾದ ಒಂದು ಛಲ ಇಟ್ಕೊಂಡಿದ್ದೀರಾ. ಈ ತರ ಇದ್ದಾಗ ನಿಮ್ಮ ಪ್ರೊಫೆಷನಲ್ ಲೈಫ್ ಅಲ್ಲಿ ಆಸ್ ಎ ಸಾಫ್ಟ್ವೇರ್ ಇಂಜಿನಿಯರ್ ನೀವೇನಾದ್ರೂ ಅಚೀವ್ ಮಾಡಿದೀರಾ? ನಾನು ಇಟ್ ವಾಸ್ ಲೈಕ್ 15 years ಬ್ಯಾಕ್. ಓಕೆ, ನನಗೆ ಮೋರ್ ದೆನ್ 15 years ಎಕ್ಸ್ಪೀರಿಯನ್ಸ್ ಆಗಿದೆ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ. When I got into my very first company, the very first project I was into was Aadhaar. ಎಲ್ಲರ ಮನೆಯಲ್ಲೂ ಇರೋ ಒಂದು ಡಾಕ್ಯುಮೆಂಟ್ ಆಧಾರ್ ಕಾರ್ಡ್. ಎಸ್, ಆಧಾರ್ ಕಾರ್ಡ್. ಓಕೆ.
ಆಧಾರ್ ಕಾರ್ಡ್ ಪ್ರಾಜೆಕ್ಟ್ ಅಲ್ಲಿ ನನಗೆ ಕೆಲಸ ಮಾಡೋ ಆಪರ್ಚುನಿಟಿ ಬಂತು. ಅಲ್ಲಿ ಬಹಳ ಕಲಿತೆ. ಅದ್ರಲ್ಲಿ ಬಹಳಷ್ಟು ಮಾಡಿದೀನಿ ಡೆವಲಪ್. ಬಟ್ ನಾನು ಕಾಮನ್ ಮ್ಯಾನ್ಗೆ ಅರ್ಥ ಆಗೋಂಗ್ ಹೇಳ್ಬೇಕು ಅಂದ್ರೆ ಒನ್ ಆಫ್ ಮೈ ಕಾಂಟ್ರಿಬ್ಯೂಷನ್ ವಾಸ್ ಅದ್ರಲ್ಲಿ QR ಕೋಡ್ ಇದೆ. ಹೌದು. ಆ QR ಕೋಡ್ ನ ಡೆವಲಪ್ ಮಾಡಿರೋದು, ಅದಕ್ಕೆ ಬೇಕಿರೋ ನೆಸೆಸರಿ ಟೆಕ್ನಿಕಲ್ ಕೋಡ್ ಬರ್ದಿರೋದು ನಾನು. ಅಂದ್ರೆ ಇಫ್ ಐ ಆಮ್ ನಾಟ್ ರಾಂಗ್, ನೀವು ಆ ಸಾಫ್ಟ್ವೇರ್ ನ ಡೆವಲಪ್ ಮಾಡಿದೀರಾ? ಆ QR ಕೋಡ್ ಸಾಫ್ಟ್ವೇರ್ ನ ಡೆವಲಪ್ ಮಾಡಿದೀರಾ? ಆಧಾರ್ ಕಾರ್ಡ್ ಮೇಲೆ QR ಕೋಡ್ ಜನರೇಟ್ ಮಾಡೋದಕ್ಕೆ ಬರ್ದಿರೋ ಕೋಡ್ ನಾನು. ಎನಿ ಕೋಡ್ ಅಲ್ಲಿ QR ಕೋಡ್ ಅಲ್ಲ, ಎನಿ ಬಾರ್ ಕೋಡ್ ತಗೊಳ್ಳಿ, ಡ್ಯಾಮೇಜ್ ಏನಾದ್ರು ಆದ್ರೆ ಅಥವಾ ಅದ್ರ ಮೇಲೆ ಬರೆದ್ರೆ ಅದು ಡಿಕೋಡ್ ಆಗಲ್ಲ. ಹಳೆ ಟೈಮ್ ಅಲ್ಲಿ ನೀವು ಶಾಪ್ಸ್ ಹೋದ್ರೆ ಒಂದು ಸ್ಕ್ಯಾನರ್ ಇರ್ತಾ ಇತ್ತು, ಹೌದಾ? ಅದು ಸ್ಕ್ಯಾನ್ ಮಾಡ್ತಿರ್ಲಿಲ್ಲ ಅದ್ರ ಮೇಲೆಲ್ಲ ಏನಾದ್ರು ಆದ್ರೆ. ಸೊ ಐ ರಿಯಲೈಸ್ ರಿಸರ್ಚ್ ಮಾಡ್ತಿರುವಾಗ ಇಲ್ಲಿ ಗ್ಯಾಪ್ ಉಂಟು ಅಂತ. ಸೊ ಐ ಸ್ಟಾರ್ಟೆಡ್ ಲರ್ನಿಂಗ್ ಮೈ ಸೆಲ್ಫ್ ಔಟ್ ಆಫ್ ದಿಸ್ ಪ್ರಾಜೆಕ್ಟ್. ಓಕೆ, ಇದು ಏನು ಇಲ್ಲ ಪ್ರಾಜೆಕ್ಟ್ ರಿಲೇಟೆಡ್ ಅಲ್ಲ. ಮಾಡ್ತಾ ಮಾಡ್ತಾ ರೀಡಿಂಗ್ ಅಲ್ಗಾರಿದಮ್ಸ್ ನ ಇನ್ವೆಂಟ್ ಮಾಡಿದೆ. ಆ ಬಾರ್ ಕೋಡ್ ನ ಕರೆಕ್ಷನ್ ಮಾಡುತ್ತೆ, ಡ್ಯಾಮೇಜ್ ಆಗಿರೋ ಬಾರ್ ಕೋಡ್ ನ ರಿಪೇರಿ ಮಾಡಿ ಓದೋ ಹಂಗ್ ಮಾಡುತ್ತೆ ಇನ್ ಸಿಂಪಲ್ ಟರ್ಮ್ಸ್. ಅಂಡ್ ಇದು ಪೇಪರ್ ಕೂಡ ಉಂಟು, ಬಾರ್ಕೋಡ್ ಫೋಟೋ ಇಮೇಜ್ ಪ್ರೊಸೆಸಿಂಗ್ ಸಿಸ್ಟಮ್. ಸೊ ಇದು ನಾನು ಐ ಚೆರಿಶ್ ನನ್ನ ಪ್ರೊಫೆಷನಲ್ ಮಾಡಿದ್ದೀನಿ ಅಂತ. Now it still continues. My journey as a software engineer is still going on along with what I do. But ಇದು ಖಂಡಿತ I will relish for my lifetime. ನೀವು ಇಷ್ಟೆಲ್ಲ ಸರ್ವಿಸ್ ಆಕ್ಟಿವಿಟೀಸು ಮತ್ತೆ ಪ್ರೊಫೆಷನಲ್ಲಿ ನೀವು ಬೆಳೀತಾ ಬರ್ತಿದ್ದೀರಾ. ಇದೆಲ್ಲದ್ರ ಮಧ್ಯೆ ನಿಮಗೆ ನಿಮ್ಮ ಸಮಯ ಅಂತಂದ್ರೆ ಹಾಬೀಸ್ ಅಂತನೋ ನಿಮ್ಗೆ ಇಷ್ಟವಾಗಿದ್ದನ್ನ ನೀವು ಮಾಡೋದಕ್ಕೆ ಸಮಯ ಸಿಗುತ್ತಾ? ಖಂಡಿತ ಸರ್. ಇನ್ಫ್ಯಾಕ್ಟ್ ನನಗೆ ಸಮಯ ಮಾಡ್ಕೋತೀನಿ, ಯಾಕಂದ್ರೆ ಅಷ್ಟು ಹಾಬೀಸ್ ಉಂಟು. ನನ್ನ ಮೇಜರ್ ಹಾಬಿ ಹೇಳ್ಬೇಕು ಅಂದ್ರೆ ಹೊಸ ಹೊಸ ವಿಷಯ ಕಲಿಯೋದು. ಇನ್ಫ್ಯಾಕ್ಟ್ ಅದು ಕೂಡ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ, ಫ್ಯಾಕ್ಟ್ಸ್ GK ಅಂತ. ಇದೇ ತರ ಲೈಕ್ ಮೈಂಡೆಡ್ ಇರೋರು, ಹೊಸ ವಿಷಯಗಳು ಕಲಿಬೇಕು, ಕರೆಂಟ್ ಅಫೇರ್ಸ್ ತಿಳಿಬೇಕು, ಪಾಸಿಟಿವ್ ನ್ಯೂಸ್ ತಿಳಿಬೇಕು ಅನ್ನೋರು ಕೂಡ ಅಲ್ಲಿ ಜಾಯಿನ್ ಆಗ್ಬೋದು. ಅದು ಕೂಡ ಫ್ಯಾಕ್ಟ್ಸ್ GK ಅಂತ. ಫ್ಯಾಕ್ಟ್ಸ್ GK ಅಂದ್ರೆ ಜನರಲ್ ನಾಲೆಡ್ಜ್. ಈ ಒಂದು ಪರ್ಸ್ಯೂಟ್ ಅಲ್ಲೇ ನಾನು ಆಕ್ಚುಲಿ ಆಗ್ಲೇ ಹೇಳ್ದಂಗೆ ನನ್ಗೆ ಏನಾದ್ರು ಒಂದು ಹೊಸ ವಿಷಯ, ಚಿಕ್ಕದು ದೊಡ್ಡದು, ಕಲ್ತು ಮಲಗ್ಬೇಕು ಅವತ್ತು. Before I hit my bed, I learn something new. So it should not be the same Suma sleeping today. Every day, every night you do this. Yes. My God. Okay. ಅದೊಂದು ಚಿಕ್ಕ ವಯಸ್ಸಿಂದ ನನ್ಗೆ ಅದೊಂದು ಅಫಿನಿಟಿ ಇದೆ. ಆ ತರ ಮಾಡ್ತಾ ಮಾಡ್ತಾ ಈ ನಾಲೆಡ್ಜ್ ಶೋಸ್ ಎಲ್ಲ ನೋಡಕ್ ತುಂಬಾ ಇಷ್ಟ ಆಯ್ತು. ಅಂಡ್ KBC ಎಲ್ಲ ಗೊತ್ತಿರೋದೆ, ಕೌನ್ ಬನೇಗಾ ಕರೋಡ್ಪತಿ, ಎಲ್ಲರಿಗೂ ಗೊತ್ತೋ ಶೋ. ಅಂದ್ರೆ ಅಮಿತಾಬ್ ಬಚ್ಚನ್ ಹೋಸ್ಟ್ ಮಾಡುವಂತ KBC. And I was on the hot seat of that show in 2022. ಅಂದ್ರೆ 2022 ಆ ಎಡಿಷನ್ ಅಲ್ಲಿ ನೀವು ಹಾಟ್ ಸೀಟ್ ಅಲ್ಲಿ ಕೂತಿದ್ರಾ? Yes, in the Diwali special episode ಅಲ್ಲಿ ನಾನು. Fantastic, very good, super. So ಅಮಿತಾಬ್ ಬಚ್ಚನ್ ಅವರ ಜೊತೆ ಇಂಟರಾಕ್ಷನ್ ಹೇಗಿತ್ತು? What was your experience? It was 2 long beautiful hours. I got to speak with him, engage with him. He carries a very good aura. Our aura ತುಂಬಾ ಚೆನ್ನಾಗಿದೆ. And obviously legend of Indian film industry. Yes, and ಅವರು if you see my episode, ಅವ್ರು ಹೇಳಿದ್ದಾರೆ, ನೀವು ನನ್ ಮುಂದೆ ಕೂತ್ಕೊಂಡಿರೋದು ನನ್ ಸೌಭಾಗ್ಯ ಅಂತ ಹೇಳಿದ್ರು. ಅದಕ್ಕಂತ I don't know what else to say. Such elderly person who has seen so much of life, done so much of things. ಈ ಮಾತು ಹೇಳಿದ್ರೆ ಅಂದ್ರೆ he knows all about my achievements or whatever you call it. ಪ್ರೊಫೈಲ್ ಬಗ್ಗೆ ಗೊತ್ತು. So he was very happy, and that whole engagement on the dreamland ತರ. Holistically ಒಂದು ಗ್ರೋತ್, ನಿಮ್ ಇಂಟರ್ನಲ್ ಗ್ರೋತ್ ಆಗ್ಬೇಕು ಅಂದ್ರೆ ಅದೊಂದು ಪ್ರಾಬ್ ಇದೆ ಅಲ್ಲ, ಕೋಶ ಓದು ದೇಶ ಸುತ್ತು ಅಂತ. ಅದು ಖಂಡಿತ ನಿಜ. ಸೊ ನಾನು ಕೋಶ ಓದೋದ್ ಕಮ್ಮಿ, ದೇಶ ಸುತ್ತಬೇಕು ಅನ್ನೋದು ಮಾತ್ರ ಇದೆ. ಸೊ ಪ್ರಪಂಚ ಸುತ್ತಬೇಕು ಅಂತ ಆಸೆ. 31 ಕಂಟ್ರಿ ಹೋಗಿದ್ದೀನಿ. ಅಂಡ್ ಅದು ನಂಬರ್ ಹೇಳೋದಕ್ಕಿಂತ ದ ಅಮೌಂಟ್ ಆಫ್ ಎಕ್ಸ್ಪೀರಿಯನ್ಸಸ್ ಆರ್ ಲರ್ನಿಂಗ್ಸ್ ಆರ್ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀವಲ್ಲ, ದಟ್ ಈಸ್ ಲೈಕ್ ಒಂದು ಅದು ಅನ್ಮ್ಯಾಚಬಲ್ ನನಗೆ. ಸೋಲೋ ಟ್ರಾವೆಲರ್ ಇಲ್ಲ, ವಿ ಗೋ ಮೋಸ್ಟ್ ಆಫ್ ದ ಟೈಮ್ಸ್ ವಿತ್ ದ ಫ್ಯಾಮಿಲಿ, ಬಿಕಾಸ್ ತಂದೆ ತಾಯಿ ಇಬ್ಬರಿಗೂ ಟ್ರಾವೆಲಿಂಗ್ ಇಷ್ಟ. ಸೊ ನಾವು ಫ್ಯಾಮಿಲಿಯಾಗೆ ಜಾಸ್ತಿ ಹೋಗಿದ್ದುಂಟು. ಇಲ್ಲಿಗೆ ಅಗೇನ್ ಐ ಡಿಡ್ಂಟ್ ಸ್ಟಾಪ್. ನಾನು ಟ್ರೆಕ್ಕಿಂಗ್ ಪರ್ಸ್ಯೂ ಮಾಡಿದೆ. ಐ ಆಮ್ ಎ ಟ್ರೆಕ್ಕರ್ ಹೂ ಹ್ಯಾಸ್ ಡನ್ 59 ಟ್ರೆಕ್ಸ್. Oh my God. Himalayas, Western Ghats, local, in and around, illa you name it, I've done it. Like andre the highest I've been to is 18,000 feet in Himalayas, Mount Gokyori and Everest Base Camp.
ಅಂಡ್ ಗೋಮುಖ ತಪೋವನ್ ಗಂಗಾ ನದಿ ಮೂಲಕ್ಕೆ ಹೋಗಿದ್ದೀನಿ. ಸೊ ಈ ತರ ಬಹಳಷ್ಟು ಟ್ರೆಕ್ಸ್ ಮಾಡಿದ್ದೀನಿ. ಅಂಡ್ ಪರ್ಸನಲಿ ಟ್ರೆಕ್ಕಿಂಗ್ ಹ್ಯಾಸ್ ರೀಡಿಫೈನ್ ಮಿ ಅಂತ ಹೇಳ್ತೀನಿ. ನೀವ್ ಹೆಂಗ್ ಟೈಮ್ ಆಗುತ್ತೆ ಇದಕ್ಕೆಲ್ಲ ಅಂತ ಹೇಳ್ತೀರಲ್ಲ, ಹೌದು. ಟ್ರೆಕ್ಕಿಂಗ್ ಟೀಚರ್ಸ್ ಮೀ ಹೌ ಟು ಮೇಕ್ ಟೈಮ್ ಅಂತ. ನಾಟ್ ಜಸ್ಟ್ ಟೈಮ್, ಇಟ್ ಟೀಚರ್ಸ್ ಮೀ ಹೌ ಯು ಶುಡ್ ಬಿ ಆಸ್ ಎ ಪರ್ಸನ್ ಅಂತ ನಾನು ಹೇಳ್ಬೋದು. ಸೀರಿಯಸ್ಲಿ ಇಟ್ ಇಸ್ ಲೈಫ್ ಚೇಂಜಿಂಗ್ ಸರ್. ಬಿಕಾಸ್ ಅಲ್ಲಿ ನೀವು ಎಕ್ಸ್ಪೀರಿಯನ್ಸ್ ಮಾಡೋ ಚಾಲೆಂಜಸ್ ಆಗ್ಲಿ, ಅಲ್ಲಿರೋ ಎನರ್ಜಿ ಆಗ್ಲಿ, ಎವ್ರಿ ಟೈಮ್ ನಿಮ್ಮ ಎನರ್ಜಿನ ಕರೆಕ್ಟ್ ಮಾಡ್ಕೊಂಡು ಬರ್ತಿದ್ದೀನಿ ಅಂತ ಅನಿಸುತ್ತೆ. ಐ ಫೀಲ್ ಲೈಕ್ ಐ ಆಮ್ ಮೋರ್ ಕ್ಲೋಸರ್ ಟು ಸುಪ್ರೀಂ. ಅದೇ ತರ ಕಾಂಟ್ರಾಸ್ಟಿಂಗ್ ಆಗಿ ಐ ಆಮ್ ಅ ಮಲ್ಟಿಲಿಂಗ್ವಲ್ ಪೊಯೆಟ್. ನನಗೆ ಹಾಡೋದು, ಹಾಡ್ ಬರೆಯೋದು ಬಹಳ ಇಷ್ಟ. ಸೊ ನನ್ಗೊಂದು 5 ಭಾಷೆ ಬರುತ್ತೆ. 5 ಭಾಷೆ. ಏನು ಪಂಚಭಾಷೆ ಎಸ್, ಬರೆಯೋದ, ಹೌದು, ಹಾಡ್ ಬರೆಯೋದ? ಎಸ್. ಮೈ ಗಾಡ್, ಏನ್ ಬಿಟ್ಟಿದ್ರ ಆಗಿದ್ರೆ ಅರ್ಥನೇ ಆಗ್ತಿಲ್ಲ. ಆಗಿದ್ರೆ ಜಾಕ್ ಆಫ್ ಆಲ್ ಮಾಸ್ಟರ್ ಆಫ್ ಮೆನಿ. ಮೈ ಗಾಡ್. ನಂದು ಓನ್ ಸಾಂಗ್ಸ್ ಬರಿತೀನಿ, ಅದಕ್ಕೆ ಟ್ಯೂನ್ ಹಾಕ್ತೀನಿ. ಅಫ್ಕೋರ್ಸ್ ನಾಟ್ ದ ಇನ್ಸ್ಟ್ರೂಮೆಂಟ್, ರಾಗ ಹಾಕ್ತೀನಿ. ಓನ್ ಸಾಂಗ್ಸ್ ಬರಿತೀನಿ 5 ಲ್ಯಾಂಗ್ವೇಜಸ್ ಅಲ್ಲೂ. ಓಕೆ. ಅಂಡ್ ಐ ಎಂಜಾಯ್ ರೈಟಿಂಗ್, ಐ ಎಂಜಾಯ್ ಬೀಂಗ್ ಅ ಪೊಯೆಟ್, ಅ ಮಲ್ಟಿಲಿಂಗ್ವಲ್ ಪೊಯೆಟ್. ಅಗೇನ್ ಇದಲ್ದೆ ಐ ಪ್ರಾಕ್ಟೀಸ್ ಯೋಗ ಬಿಕಾಸ್ ಐ ಫೀಲ್ ಅದಿಲ್ಲದೆ ಕಂಪ್ಲೀಟ್ನೆಸ್ ಇಲ್ಲ. ಐ ಆಮ್ ಎ ಸೀನಿಯರ್ ಬ್ರೌನ್ ಬೆಲ್ಟ್ ಇನ್ ಕರಾಟೆ. ಓಹೋ, ಕೇಳಿಸ್ಕೊಂಡ್ರಲ್ಲ, ಸ್ವಲ್ಪ ಹುಷಾರಾಗಿರ್ಬೇಕು ಇವ್ರ ಜೊತೆ, ಎಸ್ಪೆಷಲಿ ಹುಡುಗರು. ಈ ತರ ಐ ಕೀಪ್ ಎಕ್ಸ್ಪ್ಲೋರಿಂಗ್ ವಾಟ್ ಆಲ್ ಇಸ್ ಪಾಸಿಬಲ್. ಒನ್ ಲೈಫ್ ಇಸ್ ನೆವರ್ ಕಂಪ್ಲೀಟ್ ಅನ್ನೋದು ನನ್ನ ಇದು. ಸೊ ಲೀವ್ ದ ಬೆಸ್ಟ್, ಲೀವ್ ದ ರೆಸ್ಟ್. ಅರೆ ವಾ, live the best, leave the rest. That's our Suma Narasa Prakash from Bengaluru. Fantastic meeting you. Thank you. So nice of you. ಬಹಳ ಖುಷಿ ಆಯ್ತು. ವೀಕ್ಷಕರೇ, ದಿಸ್ ಈಸ್ ಅವರ್ ಸ್ಪೆಷಲ್ ಎಡಿಷನ್ ಆಫ್ ಸುಮಾ ನರಸ ಪ್ರಕಾಶ್. ಒಂದು ವ್ಯಕ್ತಿತ್ವ ಹಾಗೆ ಒಂದು ಪರ್ಸನಾಲಿಟಿ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿ ಶೋ. Sir, it was very nice talking to you too. And thank you for this opportunity to Metro Media and to you, sir. Thank Most you. welcome, and you deserve it. And we are also happy that we had a good interaction with all your achievements, knowledge sharing. At the same time, the wonderful social initiative what you are doing. So we are very happy, and we assure you that we'll continue supporting in all your activities. Thank you so much. Thank you very Thank you, much. Metro Media. Thank you. I'm really, really overwhelmed and thankful both to Naren Foundation and Metro Media for surprising me with this honor, not just honoring, but surprising me with this, because I really didn't know that this is waiting for me, Vartonta. From the bottom of my heart, this really adds a new chapter, a honorable chapter in my life. Thank you so much for surprising me with this award, and I hope it will motivate more people to come forward and live a life beyond their lives, and it will also motivate me to do it more. Thank you.